ಎಲ್ಲರ ಅಮ್ಮ ಎಲ್ಲಮ್ಮ, ಏಳು ಕೊಳ್ಳದ ಎಲ್ಲಮ್ಮ ನಿನಗೆ ಉದೋ ಉದೋ ಎಂದು ಭಕ್ತರ ಜಯಘೋಷ ಹಾಕುತ್ತಾ ಸೌದತ್ತಿ ಯಲ್ಲಮ್ಮನ ಗುಡ್ಡವನ್ನು ಹತ್ತುತ್ತಾರೆ. ಬಂದ ಭಕ್ತರಿಗೆ ಅಭಯಹಸ್ತ ನೀಡಿ ಎಲ್ಲರ ಅಮ್ಮ ಜಗದಂಬಿಕೆ ಭಕ್ತರ ಸಕಲ ಕಷ್ಟಗಳನ್ನು ನಿವಾರಿಸುತ್ತಾ ಹರಿಸುತ್ತಾ ಏಳು ಕೊಳ್ಳದ ಯಲ್ಲಮ್ಮ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಉಗುರಗೋಳ ಗ್ರಾಮ ಪಂಚಾಯತ್ ಹದ್ದಿನಲ್ಲಿ ವಿರಾಜಿಸುತ್ತಾಳೆ. ಶಾರದೆಯ ನವರಾತ್ರಿ ಉತ್ಸವದ ನಿಮಿತ್ತವಾಗಿ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಹಾಗೂ ವಿವಿಧ ರಾಜ್ಯಗಳಿಂದ ತಾಯಿಯ ದರ್ಶನಕ್ಕೋಸ್ಕರ ಆಗಮಿಸಿ ತಮ್ಮ ಸಂಕಲ್ಪ ಕೆಲಸಗಳನ್ನು ಪೂರ್ಣಗೊಳಿಸಲು ದೇವಿಗೆ ಹರಕೆಗಳನ್ನು ಅರ್ಪಿಸುತ್ತಾರೆ. ನವರಾತ್ರಿ ಉತ್ಸವದಲ್ಲಿ ಘಟಸ್ಥಾಪನೆ ದಿನದಿಂದ 9 ದಿನಗಳವರೆಗೆ ಅಖಂಡ ದೀಪ ಪ್ರತಿಷ್ಠಾಪಿಸಲಾಗುತ್ತದೆ ಹಾಗೂ ದೇವಿಯ ವಿವಿಧ ಅಲಂಕಾರದಿಂದ ಪೂಜಿಸಲಾಗುತ್ತದೆ ಹಾಗೂ ವಿಶಿಷ್ಟ ಪೂಜೆಗಳು ಕೂಡ ನೆರವೇರಿಸಲಾಗುತ್ತಾ ಇದೆ. ಸೌದತ್ತಿ ಯಲ್ಲಮ್ಮನ ದೇವಾಲಯ ಚಾಲುಕ್ಯ ಮತ್ತು ರಾಷ್ಟ್ರಕೂಟರ ಶೈಲಿಯಲ್ಲಿ ವಾಸ್ತುಶಿಲ್ಪವಿದ್ದು, ಸಿಂಧಾಚಲ್ ಅಥವಾ ರಾಮಗಿರಿ ಶ್ರೇಣಿಯ ಬೆಟ್ಟದ ಭಾಗವಾಗಿರುವ ಸ್ಥಳದಲ್ಲಿ ದೇವಾಲಯ ನಿರ್ಮಾಣವಾಗಿದೆ. ಯಲ್ಲಮ್ಮ ದೇವಿ ಶ್ರೀ ರೇಣುಕಾ ದೇವಿಯ ಸ್ವರೂಪವಾಗಿದ್ದು, ಶಕ್ತಿ ಸ್ವರೂಪಿಣಿ ರೂಪದಲ್ಲಿ ಮಹಾರಾಷ್ಟ್ರ, ಗೋವಾ ಹಾಗೂ ಕರ್ನಾಟಕದ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ದೇವಿಯನ್ನು ಆರಾಧಿಸುತ್ತಾರೆ. ರೇಣುಕಾ ದೇವಿಯ ಜಮದಗ್ನಿ ಋಷಿಯ ಮಡದಿಯಾಗಿದ್ದು, 7 ಮಕ್ಕಳ ತಾಯಿ, ಅದರಲ್ಲಿ ಪರಶುರಾಮ ತಾಯಿ ಎಂದು ಜಗತ್ ಪ್ರಸಿದ್ಧಳಾಗಿದ್ದಾಳೆ. ಸೌದತ್ತಿಯಲ್ಲಿ ವರ್ಷದ 2 ಬಾರಿ ಜಾತ್ರಾ ಮಹೋತ್ಸವ ನೆರವೇರಿಸಲಾಗುತ್ತಾ ಇದೆ. ಈಗಲೂ ಕೂಡ ಭಕ್ತರು ಎತ್ತಿನ ಗಾಡಿ, ಕಾಲ್ನಡಿಗೆ ಮೂಲಕ ಸೌದತ್ತಿ ಯಲ್ಲಮ್ಮನ ದರ್ಶನಕ್ಕೆ ಬರುತ್ತಾರೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನ ಅಭಿವೃದ್ಧಿಪಡಿಸಲು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಪ್ರಾಧಿಕಾರ ಸ್ಥಾಪಿಸಲಾಗಿದ್ದು, ತಿರುಪತಿ ಮಾದರಿಯಲ್ಲಿ ಈ ದೇವಸ್ಥಾನವನ್ನು ಅಭಿವೃದ್ಧಿಗೊಳಿಸಲು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಉತ್ತೇಜನ ನೀಡಲು ಸರ್ಕಾರ ಯೋಜನೆ ರೂಪಿಸಿದೆ. ನಮಸ್ಕಾರ ವೀಕ್ಷಕರೇ, ನಾವೀಗ ನವರಾತ್ರಿ ನಿಮಿತ್ತವಾಗಿ ಶಕ್ತಿ ಪೀಠಾದಂಥ ಜಗನ್ಮಾತೆ ಜಗದೀಶ್ವರಿ ಸೌದತ್ತಿ ರೇಣುಕಾ ದೇವಸ್ಥಾನದಲ್ಲಿ ನಾವು ಇದ್ದೀವಿ. ದೇವಸ್ಥಾನದ ಈ 9 ದಿನಗಳಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತದೆ, ದೇವಿ ಆರಾಧನೆ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಇಲ್ಲಿ ಪ್ರಮುಖ ಅರ್ಚಕರಾದಂಥ ಅವರನ್ನು ನಾವು ಮಾತಾಡ್ಸೋಣ. ಸರ್ ನಮಸ್ಕಾರ ಅರ್ಚಕರೇ, ಯಾವ ರೀತಿ ದೇವಿ ಆರಾಧನೆ ಆಗುತ್ತೆ, ಈ ಜಗನ್ಮಾತೆ ಜಗದೀಶ್ವರಿಯನ್ನು ಯಾವ ರೀತಿ ಭಕ್ತರು ತಮ್ಮ ಆರಾಧಿಸ್ತಾರೆ? ನವರಾತ್ರಿ ಅಂದರೆ 22ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. 22ನೇ ತಾರೀಕು ಸ್ಥಾಪನೆ ಅಂತೇಳಿ ದೀಪವನ್ನು ಹಚ್ಚುವ ಮೂಲಕ ಸಂಜೆ 7 ಅಂತೇಳಿ ಅಲ್ಲಿಂದ ಈಗ 3, 4, 5, 6, 7, 8, 9 10 ದಿವಸ ನಮಗೆ ದೀಪ ಉಳಿತಾ ಇರ್ತದೆ. 10 ದಿವಸ ಏನೈತೆ ವಿಜಯ ದಿವಸದಲ್ಲಿ ನಮಗೆ ಬನ್ನಿ ಮುಡಿಯುತ್ತೆ. ಬನ್ನಿ ನಮಗೆ ಇಲ್ಲಿ ಬನ್ನಿ ಅನಿಸ್ತಾರೆ. ಸರ್, ಇವಾಗ ವಿಶೇಷವಾಗಿ ವಿವಿಧ ರಾಜ್ಯಗಳಿಂದ ಬೇರೆ ರಾಜ್ಯಗಳಿಂದ ಯಾವ ರೀತಿ ತಮ್ಮ ದೇವಿ ಆರಾಧನೆಯನ್ನು ಮಾಡಲಿಕ್ಕೆ ಒಂದು ಇಲ್ಲಿ ಸ್ಥಳೀಯ ಯಾವ ರೀತಿ ಒಂದು ಪೂಜಾ ಪುರಸ್ಕಾರಗಳಿಗೆ ಒಂದು ಅವಕಾಶಗಳನ್ನು ಇಲ್ಲಿ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದಾರೆ.
ದೇವಸ್ಥಾನದ ವಿಶೇಷತೆ ಭಾಳ ಜನರನ್ನು ತನ್ನ ಕಡೆ ಸೆಳೆಯುತ್ತ ತಾಯಿ ತನ್ನ ಮಕ್ಕಳನ್ನ ತನ್ನ ಕಡೆ ಸೆಳೆಯುತ್ತೆ ತನ್ನ ಕಡೆ ಕರೆದುಕೊಳ್ತಾರೆ ನಮ್ಮ ಆಶೀರ್ವಾದ ಅಭಯಾಸ್ತಾನ ತನ್ನ ಮಕ್ಕಳ ತಾನೇ ಶುಭ ಸೂಚನೆಯನ್ನು ನೀಡ್ತಾರೆ. ಈ ತಾಯಿಯ ಏನು ಒಂದು ಇತಿಹಾಸ ಏನು, ಈ ದೇವಸ್ಥಾನದ ಇತಿಹಾಸ ಯಾವುದು, ಈ ದೇವಸ್ಥಾನದ ಭಕ್ತರು ಯಾವ ರೀತಿ ಇದನ್ನು ನೋಡ್ಕೊತಾರೆ, ವಿಭಿನ್ನವಾದ ಒಂದು ದೇವಸ್ಥಾನ ಯಾವ ಶಕ್ತಿ ಯಾವ ರೀತಿ ಎಲ್ಲಮ್ಮ ಅಂತಂದ್ರೆ ಪಾರ್ವತಿ ಅವತಾರ ಅಂದರೆ ಪರಶುರಾಮ ಅವತಾರ ಆಗಲಿಕ್ಕಾಗಿ ಕಾಶ್ಮೀರ ರಾಜನ ಮಕ್ಕಳಿಲ್ಲದ ಕಾರಣ ಅವರು ಕಾಮಿಷ್ಟಿಯಾಗ ಮಾಡ್ತಾರೆ. ಪುತ್ರ ಕಾಮಿಷ್ಟಿಯಾಗ ಮಾಡಿದಾಗ ಅಗ್ನಿಕುಂಡದಿಂದ ಮುಕ್ತವಾಗ್ತಾರೆ. ಗರ್ಭದಿಂದ ಜನಿಸಿದ್ದಾರೆ ದೇವಿ, ಅಗ್ನಿಕುಂಡದಿಂದ ಜನಿಸಿದ್ದಾರೆ ಪಾರ್ವತಿ ಅವತಾರ. ಜಮದಗ್ನಿಯವರು ಬಂದು ಶಿವನ ಅವತಾರ. ಆಮೇಲೆ ಅವರಿಬ್ಬರು ಸಮ್ಮಿಲನ ಆಗಿ ಪರಶುರಾಮ ಅವತಾರ. ಪರಶುರಾಮ ಸತ್ಯನೆಲ್ಲ ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿ ಕೊನೆಯೊಳಗೆ ಪರಶುರಾಮಗೆ ಮಾತು ಕೊಟ್ಟಾರೆ, ಇಲ್ಲಪ್ಪ ಪರಶುರಾಮ ನಿಮ್ಮ ಮಕ್ಕಳು ನನ್ನ ತಾಯಿ ಅಂತ ಎಲ್ಲರಿಗೂ ತಾಯಿಯಾಗಿ ಎಲ್ಲರಿಗೆ ಭಕ್ತರ ಬೇಡಿದ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ ಮಾತು. ಹಂಗಾಗಿ ಭಕ್ತರಿಗೆ ದೇವಿ ಅನುಗ್ರಹ ಮಾಡ್ತಾರೆ. ಇಲ್ಲಿ ಒಂದು ವಿಶೇಷ ಭಕ್ತರುಗಳನ್ನು ಇಲ್ಲಿ ನಾವು ನೋಡ್ಬೋದು. ಒಂದು ಬೇರೆ ಬೇರೆ ವಿಷಯ ಆಧಾರಿತವಾಗಿ ನಾವು ನೋಡ್ಬೋದು. ಇಲ್ಲಿ ಮೂರು ಒಂದು ವಿಧಗಳ ಭಕ್ತರನ್ನು ನಾವು ನೋಡ್ಬೋದು. ಜ್ಯೋತಿಯರನ್ನು ನೋಡ್ಬೋದು, ಜಗತ್ತುಗಳನ್ನು ನೋಡ್ಬೋದು. ಯಾವ ರೀತಿ ಈ ಸಂಪ್ರದಾಯ ಯಾವ ರೀತಿ ಇರಬೇಕು ಅಂತ ಅವರು ಸಂಪ್ರದಾಯ ನಾವು ಈಗ ಅಮ್ಮ ಹೆಂಗೆ ಧ್ಯಾನ ಇದು ಮಾಡ್ತೇವೆ ಅವ್ರವ್ರ ಭಕ್ತರೇ ಅದು. ಕೆಲವರು ಅಮ್ಮನ ಕೊಡ ಇದು ಮಾಡ್ಕೊತಾರೆ, ಅವ್ರ ಕೊಡ ಅಮ್ಮನ ಸ್ಥಾಪನೆ ಮಾಡ್ತಾರೆ, ಅಮ್ಮನ ಆರಾಧನೆ ಅದನ್ನು ಕೊಡದಲ್ಲಿ ಪೂಜೆ ಮಾಡ್ತಾರೆ, ಅಮ್ಮನ ಪ್ರಚಾರ ಮಾಡ್ಕೊಂಡು ಅಲ್ಲೇ ತಿರುಗ್ತಾರೆ. ಅಂದರೆ ಚೌಡಿಕೆ ಅಂತಂದರೆ ಕಾರ್ತಿಕ ರಾತ್ರಿ ಸಂಹಾರ ಮಾಡಿರ್ತಾರಲ್ಲ, ಸೊ ಪರಶುರಾಮ ಇದು ಮಾಡ್ತಾರೆ ಸಂಹಾರ ಕಾರ್ತಿಕ ರಾತ್ರಿ ಸಂಹಾರ ಮಾಡಿ ಚೌಡಿಕೆ ಮಾಡ್ಕೊಂಡು ಅವರು ಇದು ಮಾಡಿರ್ತಾರೆ. ಆ ಪ್ರತೀಕವಾಗಿ ಏನು ಮಾಡ್ತಾರೆ, ಚೌಡಿಕೆ ಹಿಡ್ಕೊಂಡು ಇದು ಮಾಡ್ತಾರೆ. ಏಳು ಕೊಳ್ಳದ ಎಲ್ಲಮ್ಮ, ಏಳು ಕೊಳ್ಳದ ಏಳು ಕೊಳ್ಳಗಳಲ್ಲಿ ಆಸ್ಪಾಸ್ ಇಲ್ಲಿಂದ ಇಲ್ಲಿವರೆಗೂ ಏಳು ಕೊಳ್ಳಗಳನ್ನು ಅಂದರೆ ಇಲ್ಲಿ ಕೊಳಗಳು ಇದಾವೆ. ಸಿದ್ಧಿನ ಕೊಳ, ಆಮೇಲೆ ಏಕನಾಥ ಕೊಳ, ಬೆಳ್ಳ ಕೊಳಗಳಿದಾವೆ. ಅಂದರೆ ದೇವರವಾಗಿ ಸಿದ್ಧಿನ ಕೊಳ, ಏಕನಾಥ ಕೊಳಗಳಿದಾವೆ. ಅದಕ್ಕಾಗಿ ಅವ್ರ ಹೆಸರು ಏಳು ಕೊಳ ಅಂದರೆ ಹಳ್ಳಗಳಿಂದ ಸೆಂಟ್ರಿಗೆ ಕೊಡೋದು ಏಳು ಕೊಳ ಅಂತ ಎಲ್ಲ ಏಳು ಕೊಳ್ಳದ ಎಲ್ಲಮ್ಮ, ಎಲ್ಲದ ತಾಯಿ ಎಲ್ಲಮ್ಮ. ಈ ರೀತಿ ಒಂದು ಭಕ್ತರ ಇದು ತಾಯಿಯನ್ನು ಕರೀತಾರೆ. ಯಾವ ರೀತಿ ಒಂದು ಈ 9 ದಿವಸಗಳ ಇದನ್ನು ತಾವು ಹೇಳಿದ್ವಿ ಪೂಜೆ ಪುರಸ್ಕಾರ. ಇಲ್ಲಿ ನವರಾತ್ರಿ ಉತ್ಸವಗಳ ವಿಶೇಷಗಳು ಅಥವಾ ಗಂಡು ಹುಲಿಮೆಯ ದಿನದ ವಿಶೇಷತೆ ಬಗ್ಗೆ ತಾವು ಸ್ವಲ್ಪ ಇದ್ರ ಬಗ್ಗೆ ಹೇಳ್ತೀನಿ. ರಾತ್ರಿ ಒಳಗೆ ಅಂದರೆ ಅಮ್ಮಗೆ ದೀಪ ಹಚ್ಚಿರ್ತಾರಲ್ಲಿ ಎಣ್ಣೆ ಹಾಕೋ ಸಲುವಾಗಿ ದಿನ ಬರ್ತಾರೆ. ಬಂದುಣಿಮೆ ಒಳಗೆ ಏನೈತಲ್ಲ ಅಮ್ಮಗೆ ಅಮ್ಮ ಮುದ್ದೈದೆ ಆಗಿರ್ತಾರೆ. ಅಮ್ಮನ ಸಕ್ಕರೆ ಸಂಹಾರ ಮಾಡಿ ಅಮ್ಮ ಮುದ್ದೈದೆ ಅವಾಗ ಆ ಪ್ರತೀಕವಾಗಿ ಅದನ್ನು ಮುದ್ದೈದೆ ಬಂದು ಆಚರಣೆ. ಅವಾಗ ಅಮ್ಮಗೆ ಏನು ಮಾಡ್ತಾರೆ, ಬರಡಿಗೆ ತುಂಬಿ ಅಮ್ಮ ಸೀರೆ ಧರಿಸಿ ನಮ್ಮ ಆಚರಣೆ ಇದು ವಿಶೇಷ. ಮತ್ತೊಂದು ಈ ದೇವಸ್ಥಾನದ ವಿಶೇಷತೆ ಅಂತಂತಂದರೆ ಇದು 12 ತಿಂಗಳ ನಡೆಯುವಂಥ ಜಾತ್ರೆ. 12 ತಿಂಗಳು ಯಾವುದು ವಿಶೇಷವಾಗಿ ನಡೆಯುವಂಥ ಜಾತ್ರೆ ಅಂತ 12 ತಿಂಗಳಲ್ಲಿ ಈ ತಾಯಿಯನ್ನು ಆರಾಧಿಸ್ತಾರೆ. ದಿನವೂ ಒಬ್ಬ ಹೊಸ ಭಕ್ತರ ಬಂದು ತಾಯಿ ಆಶೀರ್ವಾದ ಪಡ್ತಾರೆ ಅನ್ನೋದೊಂದು ಪ್ರತೀತಿ ಇದೆ. ತಾವು ಯಾವ ರೀತಿ ಒಬ್ಬ ಇದರಾಗಿ ನೋಡ್ತಾರೆ ಅಂದರೆ ಡಿಸೆಂಬರ್ ತಿಂಗಳೊಳಗೆ ಅಮ್ಮ ಒಂದಗ್ನಿಯವರು ಇದು ಮಾಡಿರ್ತಾರೆ. ಕ್ಷತ್ರಿಯರಾದರು ಕಾರ್ತಿಕರಾದರು ಒಂದಗ್ನಿಯವರನ್ನ ಹತ ಮಾಡಿರ್ತಾರೆ. ಅದರದ್ದು ಪ್ರತೀಕವಾಗಿ ಏನು ಮಾಡ್ತಾರೆ, ಇಲ್ಲಿ ನಮ್ಮಲ್ಲಿ ಏನು ಮಾಡ್ತಾರೆ, ಅಮ್ಮಗೆ ಕಂಕಣ ಮಂಗಲ್ಯ ವಿಸರ್ಜನೆ ಅಂತ ಮಾಡ್ತಾರೆ ಆ ತಿಂಗಳು. ಆಮೇಲೆ ಏನು ಮಾಡ್ತಾರೆ, ಇದು ಯುಗಾದಿ ಆದಮೇಲೆ ಬರ್ತೈತಲ್ಲ, ಹುಣ್ಣಿಮೆ ಬರ್ತೈತಲ್ಲ, ಆ ಹುಣ್ಣಿಮೆ ಬಂದಾಗ ಅಮ್ಮಗೆ ಮಾಂಗಲ್ಯ ಧಾರಣೋತ್ಸವ ಅಂತೇಳಿ ಕಾರ್ಯಕ್ರಮ ಮಾಡ್ತಾರೆ. ಅಮ್ಮಗೆ ನಾವೇನು ಮಾಂಗಲ್ಯ ತೆಗೆಯಲ್ಲ, ಅದೊಂದು ಪ್ರತ್ಯೇಕವಾಗಿ ಇರಲಿ ಅಂತೇಳಿ ಅದೊಂದು ಹಿರಿಯರ ಸಂಪ್ರದಾಯ ಮಾಡ್ತಾರೆ. ಆ ಥರ ನಡೆಸ್ತಾರೆ. ಧಾರ್ಮಿಕ ವಿಧಾನಗಳಾಗಿ ಪುರಾಣಗಳಲ್ಲಿ ಈ ಕ್ಷೇತ್ರದ ಉಲ್ಲೇಖಗಳನ್ನು ನಾವು ನೋಡ್ಬೋದು. ಯಾವ್ಯಾವ ಪುರಾಣಗಳಲ್ಲಿ ಈ ಕ್ಷೇತ್ರದ ಉಲ್ಲೇಖ ಪುರಾಣಗಳಲ್ಲಿ ಐತೆ. ಯಾಕೆಂದರೆ ಅದು ಯಾಕೆ ಐತೆ ಅಂದರೆ ಪರಶುರಾಮ ಅವತಾರ, ವಿಷ್ಣು ಅವತಾರ, ಸ್ಕಂದ ಪುರಾಣದಲ್ಲಿ ಮುಂಚೆ ಪುರಾಣ ಇದು
ಸಾವಿರಾರು ವರ್ಷಗಳು ಲಕ್ಷಾಂತರ ವರ್ಷಗಳ ಇತಿಹಾಸ. 1ನೇ ಶತಮಾನದಿಂದ ಅಮ್ಮನ ಇತಿಹಾಸ. ಈಗ ನಾವು ಒಂದು ಕಡೆ ಧಾರ್ಮಿಕ ವಿಧಿವಿಧಾನಗಳನ್ನು ನಾವು ನೋಡಿದ್ದೀವಿ. ಈ ಕಟ್ಟಡ ಈಗ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಯಾರ್ಯಾರು ಅಮ್ಮನವರಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ, ಯಾರು ರಾಜ ಮಹಾರಾಜರು ಸೇರಿದ್ದಾರೆ ಅನ್ನೋದನ್ನು ಇತಿಹಾಸದಾಗ ನಾವು ನೋಡ್ತಾ ಇದ್ದೀವಿ. ಅಂತಂದ್ರೆ ಈಗ ಅವರು ರಟ್ಟರಾಜರು ಅಂದರೆ ಅಮ್ಮನಿಗೆ ಸೇವೆ ಮಾಡ್ಯಾರ. ರಟ್ಟರಾಜ ಕಟ್ಟಿಕೊಂತಲೂ ಹಿರಿಯರು ಹೇಳ್ತಾರೆ. ರಟ್ಟರಾಜರು ಅವರು ಈಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈ ಅಭಿವೃದ್ಧಿ ಕಾರ್ಯ ತಿರುಪತಿ ಮಾದರಿಯಲ್ಲಿ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಒಂದು ನೀಲನಕ್ಷೆಗಳನ್ನು ತಯಾರು ಮಾಡ್ತಾರೆ. ಜಿಲ್ಲಾಡಳಿತ ಮುಂಚಿತವಾಗಿ ಒಂದು ಕಮಿಟಿಯನ್ನು ರಚನೆ ಮಾಡಿದೆ. ಈ ಇದರವಾಗಿ ತಾವು ಒಬ್ಬ ಅರ್ಚಕರಾಗಿ ಯಾವ ರೀತಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ತಾವು ನೋಡಲಿಕ್ಕೆ ಬಯಸ್ತೀವಿ? ಈಗ ಅವ್ರು ಏನು ಮಾಡ್ತಾ ಇದ್ರಲ್ಲ ಅದು ಈಗ ಮಾಸ್ಟರ್ ಪ್ಲ್ಯಾನ್ ಆಗಿ ಭಾಳ ದಿನ ಆಗೈತೆ. ಎಫ್ಟಿ ಸಿಸ್ಟಮ್ ಭಾಳ ವರ್ಷ ಆಗಿತ್ತು, 25-30 ವರ್ಷ. ಆದರೆ ದೇವಿ ಈಗ ಅದನ್ನು ಕರುಣಿಸಿದ್ದಾರೆ. ಇನ್ಮೇಲೆ ದೇವಸ್ಥಾನ ಅಭಿವೃದ್ಧಿ ಆಗ್ತದೆ. ಪ್ರಾಧಿಕಾರ ಆಗಿರೋದ್ರಿಂದ ಗೌರ್ಮೆಂಟ್ ಫಂಡ್ ದೇವಸ್ಥಾನ ಅಭಿವೃದ್ಧಿ ಆಗ್ತದೆ. ಆಮೇಲೆ ಇಲ್ಲೇನಾಗ್ತದೆ, ಎಲ್ಲ ರೀತಿ ಜನಾಂಗಗಳು ಬರ್ತಾರೆ. ಒಂದೇ ಜಾತಿ ಜನಾಂಗಗಳು ಬರ್ತಾರೆ. ಸರ್ವಧರ್ಮೀಯರ ಕೂಟ ಅಂತಾರಲ್ಲ, ಆ ಥರ ಇದ್ದಂಗೆ ಎಲ್ಲ ಧರ್ಮೀಯರು ನಡ್ಕೊತಾರೆ. ಎಲ್ಲರ ತಾಯಿ ಎಲ್ಲಮ್ಮ ಇಲ್ಲಿ ಸೌದತ್ತಿಯಲ್ಲಿ ನೆಲೆಸಿ ತಮ್ಮ ಭಕ್ತರ ಇಷ್ಟಾರ್ಥಗಳನ್ನು ನಿರ್ವಹಿಸುತ್ತಾ ಮಂಗಲ ಕಾರ್ಯವನ್ನು ಸೂಚಿಸುತ್ತಾ ಅಭಯ ಹಸ್ತವನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಗೆ ಈಗಾಗಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈ ಕ್ಷೇತ್ರವನ್ನು ಅಭಿವೃದ್ಧಿಬದ್ಧವಾಗಿ ತೆಗೆದುಕೊಂಡು ಹೋಗಲು ಅನೇಕ ಯೋಜನೆಗಳನ್ನು ನಿರ್ದೇಶಿತವಾಗಿದೆ. ಹೀಗಾಗಿ ತಲೆತಲಾಂತರದಿಂದ ಇತಿಹಾಸದ ಪುಟಗಳಲ್ಲೂ ಕೂಡ ಈ ಒಂದು ಕ್ಷೇತ್ರ ಒಂದು ಬಹಳ ಮಹತ್ವದ ಮತ್ತು ಒಂದು ಮಹತ್ವದ ಧಾರ್ಮಿಕ ಕ್ಷೇತ್ರವಾಗಿ ಬೆಳಗಾವಿ ಜಿಲ್ಲೆ ಸವದತ್ತಿಯಲ್ಲಿ ಒಂದು ನೆಲೆಸಿರುವುದು ಇದು ಒಂದು ಐತಿಹಾಸಿಕ. ಇದರಂತೆ ಈಗಾಗಲೇ ಸರ್ಕಾರ ಅನೇಕ ಯೋಜನೆಗಳನ್ನು ಕೂಡ ಇಲ್ಲಿ ರೂಪರೇಷೆಗಳನ್ನು ತೆಗೆದುಕೊಂಡು ಹೋಗ್ತಾ ಇದೆ. ಅದರಂತೆ ಈಗ ಇಲ್ಲಿ ನಾವು ನೋಡ್ಬೋದು, ಈಗಾಗಲೇ ಜಿಲ್ಲಾಡಳಿತ ಕೂಡ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಅನೇಕ ವಿವಿಧ ಯೋಜನೆಗಳಾಗಿರ್ಬೋದು, ಪ್ರವಾಸ ಮಂದಿರಗಳನ್ನಾಗಿರ್ಬೋದು, ಭಕ್ತರ ಅನುಕೂಲಕ್ಕೋಸ್ಕರ ವಿವಿಧ ಕಾರ್ಯಕ್ರಮಗಳನ್ನಾಗಿರ್ಬೋದು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದರಂತೆ ವಿವಿಧ ಭಕ್ತರು ಇಲ್ಲಿ ಮತ್ತೊಂದು ಈ ಕ್ಷೇತ್ರದ ವಿಶೇಷತೆ ಅಂತಂತಂದರೆ ಭಕ್ತರು ಇಲ್ಲಿ ವಸತಿ ಹೂಡುವುದರ ಮೂಲಕ ವಾಸ್ತವ್ಯ ಇರುವುದರ ಮೂಲಕ ಇಲ್ಲಿ ಬಯಲು ಪ್ರದೇಶದಲ್ಲಿ ನಿವೇದ್ಯವನ್ನು ಆಹಾರವನ್ನು ತಯಾರು ಮಾಡಿ ತಾಯಿಗೆ ನಿವೇದ್ಯವನ್ನು ಅರ್ಪಿಸುವಂಥ ಪರಂಪರೆ ಈ ಕ್ಷೇತ್ರದಿದೆ. ಈ ಕ್ಷೇತ್ರದಂತ ಇದ್ರ ಕಡೆನೂ ಒಂದು ವಿಶೇಷವಾದ ಗಮನವನ್ನು ಜಿಲ್ಲಾಡಳಿತ ಮತ್ತು ಸರ್ಕಾರ ನೀಡಿರುವುದು ಭಕ್ತರಿಗೆ ಹರ್ಷ ತಂದಿದೆ. ಅದರಂತೆ ಈಗ ಇಲ್ಲಿ ನವರಾತ್ರಿ ಉತ್ಸವದ ನಿಮಿತ್ತವಾಗಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಹಾಕಿಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಘಟಸ್ಥಾಪನೆಯನ್ನು ಕೂಡ ಆಗಿದೆ. ಬರುವ ಅಕ್ಟೋಬರ್ 2ರಂದು ದಸರಾ ಮಹೋತ್ಸವದ ನಿಮಿತ್ತವಾಗಿ ಈ ಮಹೋತ್ಸವ ಸಂಪನ್ನಗೊಳ್ಳಲಿದೆ. ಅದರಂತೆ ಭಕ್ತರು ನಾವು ಇಲ್ಲಿ ನೋಡ್ಬೋದು. ಯಾಕಂತಂದರೆ ಭಕ್ತರು ಕೂಡ ರಾತ್ರಿ ಹಗಲಿ ಇಲ್ಲಿ ದೇವಿಯ ದರ್ಶನವನ್ನು ಮಾಡ್ತಾ ಇದ್ದಾರೆ. ದೇವಿಯ ಕೃಪಾ ಕಟಾಕ್ಷವನ್ನು ಪಡೆದುಕೊಂಡು ತಮ್ಮ ಜೀವನವನ್ನು ಸಾಗಿಸುವಂಥ ಒಂದು ಶಕ್ತಿಯಾಗಿ ಅಮ್ಮನ ಆಶೀರ್ವಾದವನ್ನು ಪಡೆದು ಈಗಾಗಲೇ ಇಲ್ಲಿಂದ ಭಕ್ತರು ತೆರಳುತ್ತಾ ಇದ್ದಾರೆ. ಈ ನವರಾತ್ರಿ ಉತ್ಸವದ ನಿಮಿತ್ತವಾಗಿ ಇವತ್ತಿನ ದಿವಸ ಇವತ್ತು ಏನು ತಮ್ಮ ಮೂಲಕ ನಾನು ವಿಚಾರ ಮಾಡ್ತಾ ಇದ್ದೇನೆ, 4ನೇ ದಿನದ ಈ ವಿಜಯ ಘಟಸ್ಥಾಪನದ 4ನೇ ದಿವಸದ ಅಂಗವಾಗಿ ಇಂದು ಭಕ್ತಾದಿಗಳು ಕೂಡ ಇಲ್ಲಿ ಬಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶಿಸ್ತಬದ್ಧವಾಗಿ ನಿಂತು ತಾಯಿಯ ದರ್ಶನ ಪಡೆಯಲು ಆತುರರಾಗಿ ಭಕ್ತರು ನಿಂತಿದ್ದಾರೆ. ಅದರಂತೆ ಈ ಪರಂಪರೆಯು ಕೂಡ ಭಕ್ತರನ್ನು ಸೆಳೆಯುವ ತಾಯಿ, ತನ್ನ ಭಕ್ತರಿಗೆ ಅಭಯ ಹಸ್ತ ನೀಡಿರುವ ತಾಯಿ ಎಲ್ಲರಿಗೂ ಅನುಕೂಲ ಮಾಡಲಿ, ರಾಜ್ಯ ದೇಶ ಸುಖ ಶಾಂತಿ ಸಮೃದ್ಧಿ ವನ್ನು ನೀಡಲಿ ಅಂತ ನಮ್ಮ ವಾಹಿನಿಯ ಮೂಲಕ ನಮ್ಮ ಎಲ್ಲರ ತಾಯಿಗೆ ನಾನು ಮೊರೆ ಹೋಗುತ್ತಾ ಇದ್ದೇನೆ. ವರದಿ ರತ್ನಾಕರ ಗೌಂಡಿ, ಸೌದತ್ತಿ, ಬೆಳಗಾವಿ.